ಗ್ರೀಷ್ಮ 70s 80s ಕತೆ ಇರುವಂಥದ್ದು. ಸೊ ಇದರಲ್ಲಿ ನೀವಾಗಲೇ ಹೇಳಿದ್ರು ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ ಪಾತ್ರ ಅಂತ. ಬಟ್ ಚಾಲೆಂಜಿಂಗ್ ಅಂತ ಅನಿಸಿದ್ದು ಏನಕ್ಕೆ ಅಂದರೆ ಅಷ್ಟು ರಾ ಆಗಿ ಆ್ಯಕ್ಟ್ ಮಾಡಬೇಕಿತ್ತು ಅಂತ, ಅಷ್ಟು ಕಡಕ್ನೆಸ್ ಇತ್ತು ಅಂತನಾ ಏನಕ್ಕೆ? ನೀವು ಲುಕ್ ವೈಸಿಂದ ಹಿಡಿದು ಪಾತ್ರ ಪರ್ಫಾರ್ಮೆನ್ಸಿಂದ ಹಿಡಿದು ಪ್ರತಿಯೊಂದು ಇಟ್ಸ್ ಸಮಥಿಂಗ್ ವೆರಿ ನ್ಯೂ. ಆ್ಯಂಡ್ ಹೀರೋಯಿನ್ಸ್ಗೆ ಈ ಥರ ಪಾತ್ರ ಬರೋದು ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಬಿಕಾಸ್ ಈ ಒಂದು ಪಾತ್ರದಲ್ಲಿ ಐ ಕ್ಯಾನ್ ಶೋ ಮೈ ಪರ್ಫಾರ್ಮೆನ್ಸ್. ಆ್ಯಂಡ್ ಸರು ಅಷ್ಟೇ ನನ್ನ ಫುಲ್ ಪೊಟೆನ್ಷಿಯಲ್ನ ತೋರಿಸಿದ್ದಾರೆ. ನಾನು ಎಷ್ಟು ಆ್ಯಕ್ಟಿಂಗ್ ಆಗಿರಲಿ, ಡಾನ್ಸ್ ಆಗಿರಲಿ, ಅಥವಾ ನಾನು ಆ್ಯಸ್ ಅನ್ ಆ್ಯಕ್ಟರ್ ಆ್ಯಸ್ ಅನ್ ಆರ್ಟಿಸ್ಟ್ ಕಂಪ್ಲೀಟ್ ಪೊಟೆನ್ಷಿಯಲ್ನ ತೋರಿಸೋ ಒಂದು ಒಳ್ಳೆಯ ಅವಕಾಶ ನನಗೆ. ಸೊ ಆ ಅವಕಾಶನ ತುಂಬ ಚೆನ್ನಾಗಿ ಉಪಯೋಗಿಸಿದೆ. ಸೂಪರ್. ಪ್ರೇಮ್ ಸರ್, ಕಾಳಿದಾಸ ಕತೆ ಬರೆದ ಮೇಲೆ ಧ್ರುವ ಈ ಪಾತ್ರಕ್ಕೆ ಬೇಕು ಅಂತ ಅನ್ಸಿದೆ, ಅಥವಾ ಧ್ರುವಾಗ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡು ಈ ಕತೆ ಹುಟ್ಟಿಲ್ಲ? ಇಲ್ಲ, ಮೊದಲಿಂದ ನನಗೆ ಅವನು ಧ್ರುವ ನನ್ನ ಮೈಂಡಲ್ಲಿ ಇದ್ದ ಯಾವಾಗಲೂ, ಆಲ್ವೇಸ್. ಬಟ್ ನನಗೆ ಚಿರು ಕಡೆಯಿಂದ ಧ್ರುವ ನನಗೆ ಚೆನ್ನಾಗಿ ಗೊತ್ತಿತ್ತು. ನಮ್ಮ ಚಿರು ಕಡೆಯಿಂದ ಚಿರು ಯಾವಾಗಲೂ ಅವನ ಬಗ್ಗೆ, ಧ್ರುವನ ಬಗ್ಗೆ ಯಾವಾಗಲೂ ಹೇಳ್ತಿದ್ದ, ಒಬ್ಬ ಮಂಡ ಇದ್ದಾನೆ, ಒಬ್ಬ ಇದ್ದಾನೆ, ಅಣ್ಣ ನಿಮಗೆ ಸೆಟ್ ಆಗ್ತಾನಣ್ಣ, ಹಂಗೆ ಹಂಗೆ ಅಂದ್ಕೊಂಡು. ಸೊ ಆ ಥರದ್ದು ಒಂದಿದು. ಸೊ ಸಮ್ ಟೈಮ್ ಅವನು ಅಣ್ಣ ಒಂದು ಸಿನಿಮಾ ಮಾಡೋಣ, ಬರೋ ಮನೆ ಮಾಡೋಣ ಅಂದ್ಕೊಂಡು ನನಗೆ ಯಾವಾಗ ಒಂದು ಕತೆ ಇತ್ತು. ಈ ಕತೆನ ಧ್ರುವನ ಮೇಲೆ ಅಡಾಪ್ಟ್ ಮಾಡಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಗೊತ್ತು. ಯಾಕಂದರೆ ಅವ್ನು ಇನ್ನೋಸೆನ್ಸು, ಅವ್ನ ಸ್ಟೈಲು, ಇದು ಆವಾಗ ಅವ್ನು ಯಾವಾಗ ರೆಡಿ ಮಾಡಿದ್ವಿ. ಸೊ ನಡೆಯೋ ಮಗನೇ ಮಾಡೋಣ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಕಾಳಿದಾಸನ ಅವನ ಮೇಲೆ ಅಡಾಪ್ಟ್ ಮಾಡಿದ್ವಿ ಫುಲ್. ಮಚ್ಚಲಕ್ಷ್ಮಿ ಹೇಗೆ ಸರ್? ಮಚ್ಚಲಕ್ಷ್ಮಿ ಕ್ಯಾರೆಕ್ಟರ್ ಅಷ್ಟೇ ತುಂಬ ಲೈಕ್ ಈಸ್ ಲೈಕ್ ಎ ಸ್ಪೆಷಲ್ ಕ್ಯಾರೆಕ್ಟರ್ ಅದನ್ನು ನಿಮಗೆ ಸಾಮಾನ್ಯವಾಗಿ ಸಿನಿಮಾ ಗ್ರೀಷ್ಮಾನೇ ಸ್ಪೆಷಲ್ ಕ್ಯಾರೆಕ್ಟರ್ ಅಥವಾ ಮಚ್ಚಲಕ್ಷ್ಮಿ? ಮೇಡಮ್ ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ಸ್ ಈಚ್ ಅದರ್. ನಾನು ತುಂಬ ಇನ್ನೋಸೆಂಟ್, ಇವ್ರು ಹೆಂಗಿರ್ಬೋದು ಮೇಡಮ್? ಎಕ್ಸ್ಟ್ರೀಮು ಇದು ಹೆಂಗೆ ಅಂತಾರೆ. ಸುಮಾರು ಒಂದು ಅವಳಿಗೂ ಡೈಲಾಗ್ ಹೇಳೋಕ್ಕಿಂತ ಎಲ್ಲೋ ಒಂದು ಕಡೆ ಯಾರೋ ಹೇಳಿದ್ರೆ ಏನು ಕಡಿತದ ಅಂತಾನೆ ತಿರ್ಕೊಂಡು ಹೇಳ್ತಾಳೆ, ಕ್ಯಾರ್ ಕೊಡ್ತೀಯಾ ಅಂತಂದ್ರೆ ಈ ಥರ. ಸೊ ಆ ಮಟ್ಟದ್ದು ಕ್ಯಾರೆಕ್ಟರ್ ಅದು. ಇಸ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅದು. ಸೊ ಸೊ ಆ ಥರದ್ದೊಂದು ಪಾತ್ರ ಅದು ನೀವು ಎಲ್ಲೋ ರಿಯಲೈಸ್ ಆದಾಗ ಪ್ರತಿಯೊಂದು ಅಂದರೆ ಲುಕ್ ಅಂಡ್ ಕಾರಣ ಅಂದರೆ ತುಂಬ ಲೋ ಇದರಿಂದ ಹಿಡಿದು ಹಳ್ಳಿ ಒಂದು ನಮ್ಮ ಹಳ್ಳಿ ಇಂದ ಹಿಡಿದು ದಿಲ್ಲಿವರೆಗೂ ಇಷ್ಟ ಆಗೋ ಒಂದು ಪಾತ್ರ ಅದು. ಆ ಥರದೊಂದು ರೆಬಲ್ ಓರಿಯೆಂಟೆಡ್ ಕ್ಯಾರೆಕ್ಟರ್ಸ್. ಸೊ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾರೆ ಹಂಗಾರೆ ಮಚ್ಚಲಕ್ಷ್ಮಿ. ಈಸ್ ಅಮೇಜಿಂಗ್. ತುಂಬ ಚೆನ್ನಾಗಿ ಮಾಡ್ಯಾಳೆ. ನಾನು ಅವಳನ್ನ ಹೊಗಳ್ತಾ ಇದ್ದೀನಿ ನಿಂತಿಲ್ಲ. ತುಂಬ ಚೆನ್ನಾಗಿ ಮಾಡ್ಯಾಳೆ. ತುಂಬ ಡೆಡಿಕೇಟೆಡ್ ಹುಡುಗಿ, ತುಂಬ ಚೆನ್ನಾಗಿ ಮಾಡ್ಯಾಳೆ. ಸೊ ಸ್ವಲ್ಪ ಗಾಂಚಲಿ ಜಾಸ್ತಿ. ಯಾಕೆ ಅಂತ ಕೇಳಿ, ಪಾತ್ರಕ್ಕೆ. ಅದಕ್ಕೆ ಶಾಕ್ ಆಯ್ತು. ಪಾಪ ಅವರು ಶಾಕ್ ಆಗ್ಬಿಟ್ರು. ಪಾತ್ರ ಸಿಕ್ಕಾಪಟ್ಟೆ ಗಾಂಚಲಿ. ಹಾಗಾದ್ರೆ ಮಚ್ಚಲಕ್ಷ್ಮಿ ಪಾತ್ರ ಎಷ್ಟು ಕ್ವಾಟ್ಲೆ ಕೊಟ್ಟಿದೆ ಸಿನಿಮಾದಲ್ಲಿ ಕೇಡಿಗೆ? ಪಾಪ ಮೇಡಮ್ ಕಾಳಿದಾಸ ಕಾಳಿದಾಸ ಪಾಪ. ಸರ್ ಅವರೇ ಇಲ್ವಾ? ಧ್ರುವ ಪಾಪ ಅಲ್ವಾ? ಕಾಳಿದಾಸ ಪಾಪ ಅವರೇ ಒಪ್ಕೋತಿದಾರ? ಹೇಳಿ, ಕಾಳಿದಾಸ ತುಂಬಾ ಪಾಪ. ಸೊ ಅವ್ರಿಗೆ ಮಚ್ಚಲಕ್ಷ್ಮಿ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದಾರ? ಸೊ ಕಾಟ ಕೊಟ್ಟಿದ್ದಕ್ಕೆ ನೀವು ಲಾಂಗ್ ಇಡದ್ರ? ಹಾಗಾದ್ರೆ ಹಂಗೆ ಸಿನಿಮಾ ಲೈನ್ ಕೇಳ್ತಿದ್ದಾರೆ. ಪಿಕ್ಚರ್ ತೋರಿಸ್ಬಿಡೋಣ ಬನ್ನಿ, ಅದಕ್ಕೆ ಯಾಕೆ ನೋಡ ಇಂಟರ್ವ್ಯೂ ಆಮೇಲೆ ಮಾಡ್ಕೊಳ್ಳೋಣ ಹಾಗಾದ್ರೆ ಸಿನಿಮಾ.